ಕಡೆ ಮಲಗಿಸ್ತೇನೆ ನೋಡಪ್ಪ ಸಿಂಚುನ. ಇಲ್ಲಿ ಬಿಡವ, ನಿದ್ದೆ ಜೋರೈತಕ್ಕಿದು ಮಳ್ಳಗೊಳ್ಳಕ. ಮತ್ತಿನ್ನು ಎತ್ತು ಹಾಕಿದೆ ಅಂದ್ರೆ ಕೈ 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 ಮಾಡ್ತಾಳ. ಅದಕ್ಕೆ ನೋಡು ಒಂದಿಟ್ಟು ಇಲ್ಲೇ ಬಗ್ಗೆ ನೋಡು, ಹೊಂಟಾಳನ ಇಳಿದು ಕಾಂತಾಳನ ನೋಡು ನೀನು ಹಿಂತಿ. ಹ್ಞೂ ತಡಿಯವ, ನೋಡಿ ಬರ್ತೀನಿ. ಸಿಂಚು, ಏ ಸಿಂಚು, ಸಿಂಚುಮ್ಮ ಗುಂಡು. ಮಕ್ಕ 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 ನೋಡಿ ಬಂದೆ ಅಪ್ಪ. ಹೋದ್ಲಾ ಆಕೆ? ಹ್ಞೂ ಅವ್ವ, ಪೂರ ಕೆಳಗಿಳಿದು ಆಟೋದ ಹತ್ರ ಹೋದ್ಲು. ಆಟೋ ಹತ್ತಿದ್ದು ನೋಡಿದಿಲ್ಲ? ಹಾಂ, ಹತ್ತಿ ಆಟೋ ಆ ಕಡೆ ಹೋಗೋವರೆಗೂ ನಿಂತು ನೋಡಿದೆ, ಹೋದ್ಲು. ಅದಪ್ಪ. ಯಶೋದ ಹೆಂಗದಾಳಪ್ಪ? ಯಶೋದ ಆರಾಮದಾಳ? ಹ್ಞೂ ಅವ್ವ, ಆರಾಮದಾಳ. ಅಂದ್ರೆ ಕೂಸು ಕರ್ಕೊಂಡು ಆ ಕೊಬ್ಬೆಕ್ಕೆ ಇರ್ಬೇಕಲ್ಲ, ಅದು ತ್ರಾಸಾಗತ್ತ ಅಂತಂದು ಅಳಕತ್ತಿದ್ಲು ಪಾಪ. ಏನು ಮಾಡ್ಬೇಕಪ್ಪ, ಎಲ್ಲ ನಮ್ಮ ಹಣೆ ಬರ್. ಏನು ಮಾಡ್ಬೇಕು? ರಾಜಾರೋಷವಾಗಿ ಮನೆಯಾಗ ಇಟ್ಕೊಂಡು ಕುಂದ್ರಕ್ಕಾಗಲ್ಲಲ್ಲ, ಕುಂದ್ರಕ್ಕಾಗೋದಿಲ್ಲ. ಈಗ ಬೇಕದಾಳ, ಈಗಿಲ್ಲ ಅಂದಿದ್ರೆ ಏನಾರ ಮಾಡ್ಬೋದಿತ್ತು. ಈಗಿರೋದಕ್ಕನ ಎಲ್ಲಾನು ನುಂಗ್ಕೊಂಡು ಹೊಂಟಿರೋದು. ಇನ್ನೊಮ್ಮೆ ನೀನು ಯಶೋದನ್ನು ನೋಡಕ್ಕೆ ಹೋದ್ರೆ ನನಗೆ ಮೊದಲೇ ಹೇಳಿಬಿಡು. ಇವಾಗ ಹೇಳಿದ್ದು ಬಿಡು, ಅದಕ್ಕೆ ನಾನು ಕೊಪ್ಪಳಕ್ಕೆ ಕರ್ಕೊಂಬರ್ಬೇಡ ನನ್ನ ಅಂತಂದು ಆಕೆ ಹೇಳಿದೆ ಅಂದ್ರೆ ನೀನು ನಂಬ್ತೀಯಲ್ಲ. ಬ್ಯಾಡ ಅಂದ್ರೂ ಕರ್ಕೊಂಬಂದ್ಲ. ಯಪ್ಪ, ನನಗೆ ಎಲ್ಲಿ ಕೊನೆಗೂ ನೋಡಬಿಟ್ಟ ಅವಳು. ನಾನು ಏನು ಆಗಬಾರ್ದು ಅಂದ್ಕೊಂಡಿನಿ, ಯಶೋದ ನಿನ್ನ ಜೊತೆಗೆ ನೋಡಬಿಟ್ಟಾಳ. ಕೂಸಿತ್ತು ಅಂತಾಳ. ಕೂಸು ಹೆಂಗೈತಪ್ಪ? ಕೂಸು ಆರಾಮೈತಾ ತಮ್ಮ? ಹ್ಞೂ ಅವ್ವ, ಕೂಸಿಗೆನ ಭಾಳ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ಮತ್ತೆ ನಿಂತು ಮೆಟ್ಟಕ್ಕಿನ ಮ್ಯಾಗ ಬಾ ಅಂತ ಫೋನ್ ಮಾಡಿದ್ಲು. ಹೋದೆ. ಮತ್ತು ಏನು ಮಾಡ್ಬೇಕವ್ವ, ಏನು ಮಾಡ್ಬೇಕು? ಹಣೆ ಬರ ನಮ್ಮದು ಸರಿ ಇಲ್ಲ ಅಷ್ಟೆ. ಈಗ ಆರಾಮೈತಲ್ಲ ಕೂಸು? ಏನು ತೊಂದ್ರೆ ಇಲ್ಲಲ್ಲ? ಇಲ್ಲವ್ವ, ಎಲ್ಲ ಕೂಸು ಆರಾಮೈತಿ, ಏನೂ ತೊಂದರೆ ಇಲ್ಲ, ಭಾಳ ಚಲೋ ಐತಿ ಕೂಸು. ಅಂದ್ರೆ ಅದಕ್ಕೆ ಈ ಬಿಸಿಲು ಆಗವಲ್ದಲ್ಲ, ಹಾಗಾಗಿ ಅಷ್ಟಕ್ಕೊಂದು ತೊಂದರೆ ಆಗೈತೆ ನೋಡು. ಏನು ಮಾಡ್ಬೇಕು? ಅವ್ರಿಗೆ ಯಾರಿಗೂ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಮ್ಮ ಯಶೋದನ ಪರಿಸ್ಥಿತಿ. ಮತ್ತೀಗ ನಾವು ಅರ್ಥ ಮಾಡಿಕೊಂಡು ಮತ್ತು ಇದು ಒಂದು ಗುಟ್ಟು ಐತಲ್ಲಪ್ಪ, ಈ ಗುಟ್ಟು ಹೊಟ್ಟೆಗೆ ಇಟ್ಕೋಬೇಕಲ್ಲ. ಏನು ಮಾಡ್ಬೇಕು? ನಿಮ್ಮ ಮೊದಲು ಅಳ ನಿಂದ್ರಿಸ್ಬೇ. ಈಗೇನೂ ಆಗಿಲ್ಲ, ಕೂಸು ಆರಾಮೈತಿ, ಯಶೋದನೂ ಆರಾಮದಾಳ. ಆಕೆ ಅದ್ನಾನಕತ್ತಿದ್ಲು, ನಾನು ಎಲ್ಲರಂಗೂ ಹೊರಗೆ ಓಡಾಡಬೇಕು, ನೋಡ್ಬೇಕು ಪ್ರಪಂಚನ ಅಂದ್ರೆ ಆಗವಲ್ದು. ನಮ್ಮ ಪರಿಸ್ಥಿತಿ ಹೆಂಗೈತೆ ನೋಡು, ನಮ್ಮ ಹಣೆ ಬರ ಹೇಗೈತೆ ನೋಡು ಅಂತಂದು ಭಾಳ ವಿಚಾರ ಮಾಡ್ಕೊಂಡ್ಲು. ಇರುವಲ್ದಕ್ಕ ಏನಾಗೋದಿಲ್ಲ. ಅಲ್ಲಿ ಆರಾಮದಾಳ, ಆರಾಮಿರೋನ್. ಈಗ ನಾವು ಇಲ್ಲಿ ಆರಾಮದೀವಿ, ಇದು ಚಲೋ ಐತಿ. ಆಮೇಲೆ ಅದು ಚಲೋ ಇರೋದಿಲ್ಲ. ಸುಮ್ಮನೆ ಏನೋ ಅಂತಾರಲ್ಲ, ಒಂದಿಷ್ಟು ದಿನದ ಮಟ್ಟಿಗೆ ಆಕಿನ ಹಿಂಗೆ ಇರೋನ್. ಈಗ ತೋರಿಸಿ ಬಂದಿಲ್ಲಪ್ಪ ನೀನು. ಅಲ್ಲ, ಎಲ್ಲಿ ಇದೇ ದವಾಖಾನೆಗೆ ಕರ್ಕೊಂಬಂದಿದ್ದೇನೆ ನೀನು ಕೂಸನ್ನು ಯಶೋದನ್ನು? ಹೂನವ್ವ, ಇದ ದವಾಖಾನೆ ಕರ್ಕೊಂಬಂದು ತೋರಿಸ್ಕೊಂಡು ಏನಾರು ತಿನ್ಕೊಂಡು ಹೋಗೋನು ಅಂತಂದು ಮತ್ತು ನನಗೂ ಹಸುವಾಗಿತ್ತ. ಮತ್ತು ರಾತ್ರಿಯಿಂದ ನಾನು ಮತ್ತು ಆಕಿ ಜೊತೆಗೆ ಅದೀನಿ. ಕೂಸಿಗೆ ಆರಾಮಿಲ್ಲ ಅಂತ ಆಕಿ ನಾನು ಇಬ್ಬರು ಹಂಗೆ ಕಣ್ಣಿ ಬಿಟ್ಕೊಂಡು ಕೂಸು ಮುಂದೆ ಕೂತೀವಿ ನಾವು ಇಬ್ಬರು ದವಾಖಾನ್ಯಾಗ. ಮತ್ತು ಏನಿಲ್ಲ ಆರಾಮೈತಿ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಆತಂತಂದು ಮತ್ತು ನಾಷ್ಟ ಇಷ್ಟ ಮಾಡಿ ಹೋಗೋಣ ಅಂತ ಹೋಗಿವಿ. ಈಗಾಗಲೇ ನೋಡೇ ಬಿಟ್ಟ ಅವಳು. ಪುಣ್ಯ ಇಲ್ಲಿ ಒಳಗೆ ನಿನ್ನ ಕರ್ಕೊಂಬಂದು ನಾವು ಹಿಂದಿನ ದಿನ ಬಂದೀವಿ, ಒಟ್ಟಿಗೆ ಬಂದಿದ್ವಿ ಅಂದಿದ್ರೆ ಆಕಿಗೆ 108 ಕ್ವಶನ್ ಕೇಳ್ತಿದ್ಲು ದೇವಿಕಾ. ಅದಕ್ಕೆ ಉತ್ತರ ಹೇಳತ್ಲಿಗೆ ನನಗೇನಕ್ಕಿತ್ತ ಏನ. ಪುಣ್ಯ ಹೆಂಗ ಮಾಡಿ ನೀನು. ಯಪ್ಪ, ನನ್ನ ಮಗ್ಳ ಇರು, ನನಗೆ ಧೈರ್ಯ ಸಾಲ್ವಲ್ದು, ನಂಗೆ ಧೈರ್ಯ ಸಾಲ್ವಲ್ದು ಅಂತಂದಕ್ಕೆ ಹೇಳಿ ಎಷ್ಟರ ಮಟ್ಟಿಗೆ ನನ್ನ ಮಗ್ಳು ಇರ್ಷಾಣಿನಿ ಅಂದ್ರೆ ನೀನು ನಂಬೋದಿಲ್ಲ. ಊಟ ಬೇಡ, ಏನು ಹಸು ಆದ್ರೂ ಬೇಡ ನನಗಂದಿನ. ಯಪ್ಪ, ಇಂಜೆಕ್ಷನ್ ಗುಳಿಗೆಗೆ ಚುಸ್ತಾರ, ಸಂಕಟ ಅಂದ್ರೆ ಸಂಕಟ ತಮ್ಮ. ಆದ್ರೂ ಏನು ಮಾಡ್ತಿ, ಕಳ್ಸಂಗಿಲ್ಲಕ್ಕಿನ್ನ. ಅದಕ್ಕೆ ಮತ್ತು ಅದ್ರಾಗ ಬೇರೆ ನೀನು ಹೇಳಿದಿ ಯಶೋದನ್ನು ಕೂಸನ್ನು ದವಾಖಾನೆ ಕರ್ಕೊಂಡು ಹೊಂಟೀನಿ ಅಂತಂದು. ಹಾಗಾಗಿ ನಾನು ಎಲ್ಲನೂ ತಡ್ಕೋಬೇಕು. ಆಮೇಲೆ ಈಕೆ ಮುಂಜಾನೆ ಎದ್ದು ಹಸುವಾಗೈತೆ, ಮಧ್ಯಾಹ್ನನೂ ಹಸುವಾಗೈತಿ, ಮುಂಜಾನೆನೂ ಹಸುವಾಗೈತಿ. ಯಪ್ಪ, ನನಗಂಕರು ಈ ಹುಡುಗಿ ಕಾಲಗೂ ಅರ್ಧ ಸಾಕಾಗೋತು. ಅದ್ರಾಗ ಈಕಿ ಎಲ್ಲ ಕೇಳ್ಕೊಂಡು ಹೇಳ್ತಾಳ ದೇವಿಕನ್ ಮುಂದೆ, ಮಕ್ಕೊಂಡಾಳೆ ಇಲ್ಲ ಒಂದಿಟ್ಟು ನೋಡಪ್ಪ, ನಾನು ಕರ್ದೀಗ ಮಕ್ಕೋತೀನಿ ಅಂತಂದಾಳ. ಈಕಿ ಡೋಕರ್ಯದೊಳಗನ ಇಲ್ಲ ಅಳವಾ, ನಿದ್ದೆ ಜೋರೈತಿ ನೋಡಲ್ಲಕ್ಕಿದು. ಆಕೆ ಯಾಕೆ ಕೇಳ್ಕೊಂಡು ಹೇಳ್ತಾಳ? ಆಕಿ ವಿಷಯರಿಗೆ ಏನು ಗೊತ್ತೈತಂತ ಏನು ಹೇಳ್ತಾಳ ಆಕಿ ದೇವಿಕನ್ ಮುಂದೆ? ಸುಮ್ಮನಿರು. ಅದಕ್ಕಪ್ಪ, ಒಂದು ಕೊಂಕು ಬರ್ಲಾರ್ದಂಗೆ ನಾನು ಸೊಸಿ ನೋಡ್ಕೊಳಕತ್ತೀನಿ. ಮತ್ತು ಸುಳ್ಳು ಹೇಳ್ಬಾರ್ದು. ನಾವು ಹೆಂಗೆ ನೋಡ್ಕೋತೀವಿ ಅದಕ್ಕಿಂತ 2ರಷ್ಟು ಆಕೆ ನಮ್ಮನ್ನು ನೋಡ್ಕೊತಾ ಬಿಡು. ಸುಳ್ಳು ಹೇಳ್ಬಾರ್ದು. ನಾ ಬಿದ್ದೀನಂತ ಗೊತ್ತಾದಾಗಿದ್ದಾನು ಇಷ್ಟ ನಿಂತಾಳ ಒಂಟಿಗಾಲಿನಾಗ. ಹೇಳ್ತೀನಿ ಯಪ್ಪ, ನೀನು ಇನ್ನು ಹೋದೆ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡಕ್ಕೆ ಹೋಗ್ಬೇಡ. ಏನಾಗೋದಲ್ಲ. ಇಲ್ಲವಾ, ಈಕೆ ಫೋನ್ ಮಾಡಬೇಕು, ಕೂಸಳೋದು, ಮತ್ತು ಯಾರ ಮಾತಾಡೋದು ಕೇಳ್ಬೇಕು, ದವಾಖಾನೆಗಿದ್ದಾರೆ, ಮತ್ತು ಆಕೆ ಎಲ್ಲದಿರಿ ಏನು ಅಂತ ಕೇಳಬೇಕು. ಅದಕ್ಕೆ ಇವ್ರು ರಗಳಿನ ಬೇಡ ಅಂತಂದು ಸ್ವಿಚ್ ಅಪ್ ಮಾಡಿದ್ದೆ. ಹಿಂಗಾಗತ್ತಂತ ನನಗರಿ ಹೆಂಗೆ ಗೊತ್ತಾಗ್ಬೇಕು ಬೇ?
ಹ್ಞೂನಪ್ಪ ಯಪ್ಪ, ನೀ ಫೋನ್ ತೆಗ್ದಿದ್ದೆ ಅಂತಿದ್ರ ಇಷ್ಟಕ್ಕೊಂದ್ರಗಳಿಕ್ಕಿದ್ದಿಲ್ಲ, ನೀ ಏನೋ ಒಟ್ಟು ಹೆಂಗೆ ನೀನ ಸಂಭಾಳಿಸ್ತಿ ಬಿಡಿ ಎಲ್ಲಾನು ಅಂತಂದು ನಾನು ಆರಾಮ ಇರ್ತಿದ್ದೆ. ನೀನು ಫೋನ್ ತೆಗಿವಲ್ಲಿ, ನಿಂದು ಸ್ವಿಚ್ ಆಫ್ ಬರ್ತತಿ ಅಂತಾಳ. ಅದ್ರಾಗ ಇಲ್ಲಿ ಕರ್ಕೊಂಬಂದಾಳ, ನನಗೆ ಹುಬ್ಬಳ್ಳಿ ಏನು ಸುಳ್ಳು ಹೇಳಿ ಕರ್ಕೊಂಬಂದಾಳ. ಇಲ್ಲ ಅಂದಿದ್ರೆ ಬರ್ತಿದ್ದಿಲ್ಲ ಯಪ್ಪ ನಾನು. ಈಗ ಆತು ಬಿಡಿ, ಈಗ ಏನಾಗಿಲ್ಲಲ್ಲ, ಈಗ ಆಗಿದ್ದಾಗೈತಿ ನೋಡೋಣಂತ. ಇನ್ನೊಂದು 2-3 ದಿನ ಅಂದಾರ ಹೋಗುನಂತ. ಈಗ ನಿನಗೆ ಹೆಂಗೆ ಅನ್ಸುತ್ತೆ? ಈಗ ಆರಾಮದಿಲ್ಲ, ಯಶೋದ ಆರಾಮದಾಳಕಿತ್ತು, ಯೋಚನೆ ಮಾಡ್ಬಿಡ ಬಿಡು. ಹೆಂಗಲು ಹೆಂಗ ಪಾಪ ಸಣ್ಣ ಕಳಲು ಕಟ್ಕೊಂಡು ಒಂದಾಯ್ತು ನಮ್ಮ ಯಶೋದ. ಹೆಂಗ ನಾವಿಲ್ಲ ಅದೀವಲ್ವೇ, ನಾವು ಅದೀವಿಲ್ಲ, ಇಲ್ಲಿ ಎಲ್ಲ ನೋಡಕತ್ತೀವಿಲ್ಲ, ಸುಮ್ಮನಿರು. ಈಗ ನೀನು ನಾನು ಹೇಳಿದ್ರನ್ನ ಎಲ್ಲ ನಮ್ಗೆ ಗುಟ್ಟು ಗೊತ್ತಾಗತ್ತಾ ದೇವಿಕಾಗ? ಈಗ ನೀನು ನಾನು ಹೇಳಿಲ್ಲ ಅಂದ್ರೆ ಏನು ಗೊತ್ತಾಗತ್ತಾ? ಈಗಂಕುರಿ ಮತ್ತಿದು ಪರಿಸ್ಥಿತಿ ಹಿಂಗೆ ಬಂತು, ಕೂಸಿಗೆ ಆರಾಮಿಲ್ಲ ಅಂದಿದ್ದಕ್ಕನ ನಂಗೆ ಓಡಿ ಎಲ್ಲ ಬಿಟ್ಕೊಟ್ಟು ಹೋಗೋದು ಬಂತ. ಇಲ್ಲಾಂದ್ರೆ ನಾನು ರಜೆ ಹಾಕಿ ಸಿಂಚು ಜೊತೆಗೆ ಆಕಿ ಜೊತೆಗೆ ಟೈಮ್ ಕಳಿಬೇಕಂತ ನಾನು ಅನ್ಕೊಂಡೆ. ಈಗೇನೈತಿ, 3 ದಿನ ಹೋದೆ ಅಂದ್ರೆ 2-3 ದಿನ ರಜೆ ಹಾಕಿ ಹೇಳ್ಬಿಡ್ತೀನಿ ಇವಂಗ ಸಂಜುಗ, ನೋಡ್ಕೊಳಪ್ಪ ನೀನ ಎಲ್ಲ ಅಂತಂದ ಅವ ನೋಡ್ಕೊತಾನ. ನನ್ನ ಅಸಿಸ್ಟೆಂಟ್, ನಾನು ಆರಾಮ ಮನ್ಯಾಗ ನೀನು ನೋಡಿಕೊಂಡು ಹುಡುಗಿ ಜೊತೆಗೆ ದೇವಿಕನ ಜೊತೆಗೆ ಆರಾಮಾಗಿದ್ದು ಬಿಡ್ತೀನಿ. ಪಾಪ ದೇವಿಕಾ ಏನು ಅನ್ಕೊಂಡ್ಲೋ ಏನೋ, ಆಕಿನೂ ಒಂಚೂರು ಹೋಗಿ ಸಮಾಧಾನ ಮಾಡಬೇಕು. ಇರಲಿ ಬಿಡಪ್ಪ, ಮಾಡಕ್ಕಂತೆ ಅಂತ. ಈಗ ಇನ್ನೇನೈತಿ ನೋಡು, ಬಂದ್ಲನ ನೋಡು, ಯಾವಾಗ ಬರ್ತಾಳೆ ಒಂದಿಟ್ಟು ಫೋನ್ ಮಾಡು, ಮುಟ್ಟಿದ್ಲನು ಪಟ್ಟಿದ್ಲನು ಅಂತ ಒಂಚೂರು ದೇಕರ್ಕಿ ಮಾಡಿ ಕೇಳಪ್ಪ. ಹಂಗೆ ಇದು ಮಾಡ್ಬಿಡ, ಒಂದ ಹುಡುಗಿ ಹೋಗೈತಿ, ಫೋನ್ ಮಾಡಕ್ಕೀಗೆ ಎಲ್ಲದ ಅವಳು ಪಾಪ. ಬಸ್ ಸಿಕ್ತು, ಹತ್ತಿದ್ಲ ಇಲ್ಲ ನೋಡು, ಫೋನ್ ಮಾಡಿ ಕೇಳ. ಹ್ಞೂ ಅಮ್ಮ, ಹ್ಞೂ ಕೇಳ್ತೀನಿ. ಪುಟ್ಟಿ, ಚೋಟ್ಯಾ, ಪುಟ್ಟಿ, ಯಾರು ನೀವು? ಪುಟ್ಟಿ, ಚೋಟೆ, ಯಾರು ಬೇಕಾಗಿತ್ತು ನಿಮಗ? ನಾನು ಸುಮಂಗ್ಲ. ನೀ ಯಾರು? ನೀ ಯಾಕೆ ನಮ್ಮ ಮನೆಗದಿ? ನನ್ನ ಮಕ್ಕಳು ಕರಿ. ನಿನ್ನ ಮಕ್ಕಳಕ್ಕೆ ನನ್ನ ಮನೆಗೆ ಇರ್ತಾರ? ನೀನು ಬಾರಿ ಬಿಡು. ಅದನ್ನ ಎಷ್ಟು ಚಂದ ನೀವು ತಾನು ಒಂದು ಚಂದಾಗ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನೀನು ತಾನು ಅಂತ ಮಾತಾಡ್ತೀಯಲ್ಲ, ನೀನೆಂತ ಹಾಕಿ ನೀನ್ಯಾಕೆ ಬಂದು ನಮ್ಮ ಮನೆಗೆ ಹಿಂಗೆ ಹೇಳಕತ್ತಿದ್ದೆ? ದಳ 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 ದಳ. ಯಾರು ಬೇಕು ನಿನಗ? ನಮ್ದು ಈಗ ಮದುವೆಯಾಗಿ 6 ತಿಂಗಳಾಗೈತಿ. ಎಲ್ಲಿಂದ ಕರೆನ 2 ಮಕ್ಕಳನ್ನ? 6 ತಿಂಗಳಾತ ಅಂದ್ರೆ ನನ್ನ ಗಂಡ ನಿನ್ನ ಮದುವೆ ಆಗ್ಯಾನ? ಅಯ್ಯೋ, ನಾನು ಈಗಿನ 15-20 ದಿನ ಆತ ಜೈಲಿಗೆ ಹೋಗಿ ಆಗ್ಲ ನನ್ನ ಗಂಡ ನಿನ್ನ ಮದುವೆಗೆ 6 ತಿಂಗಳಾತ ಅಂದ್ರ ಇದಕ್ಕಿನ ಮುಂಚೆಗಿಂದ ನಿನಗೂ ನನ್ನ ಗಂಡಗೂ ಸಂಬಂಧ ಇತ್ತು. ಅತ್ತೆಯರು ನನಗೆ ಇಷ್ಟು ಮೋಸ ಮಾಡ್ತಾರಂತ ಅನ್ಕೊಂಡಿದ್ದಿಲ್ಲ. ನನ್ನ ಮಕ್ಕಳನ್ನ ಕಳಿಸು, ಹಾಳಾಗೋರಿ ನೀನು ನಿನ್ನ ಗಂಡ. ನನಗೆ ನನ್ನ ಮಕ್ಕಳು ಕೊಟ್ಬಿಡು. ಎಲ್ಲದ ನನ್ನ ಮಕ್ಕಳು? ಅಕ್ಕಡೆ ಮನೆಗೆ ಅದರನು ಮಕ್ಕಳು ಗಂಡ? ಏನ್ ಮಾತಾಡತ್ತಿ? ಅಕ್ಕಡೆ ಮನೆ ಯಾವ್ದು? ಈ ಊರಿಗೆ ನಾವು ಬಂದಿರೋದು ಇದ ಫಸ್ಟ್. ಮದುವೆ ಆದ ಕೂಡ ಇಲ್ಲಿಗೆ ಬಂದೀವಿ, ಮದುವೆ ಮಾಡ್ಕೊಂಡು. ನನ್ನ ಗಂಡಿಗೆ ಇಲ್ಲಿ ಅದು ಪ್ಯಾನಿಂದ ಕೆಲಸ ಐತಂತಂದ. ನೀ ಯಾವಾಕ್ಯಾ ಬೊಬ್ಬಣಿ? ನೀನು ಬೊಬ್ಬಣಿ. ಎಷ್ಟು ನಾನು ನನ್ನ ಗಂಡ ನನ್ನ ಮಕ್ಕಳಿದ್ವಿ, ಏನೋ ಒಂದು ಸಣ್ಣ ತಪ್ಪು ಮಾಡಿ ನಂತಂದು ನನ್ನ ಗಂಡ ನನ್ನ ಮರೆತು ನಿನ್ನ ಮದುವೆಗೇನ. ಅದು ಹೆಂಗ 6 ತಿಂಗಳಾದ ಏನ? ಇದಕ್ಕೆ ಕಾಯಕತ್ತಿದ್ದ ಏನ ನನ್ನ ಗಂಡ? ತಡಿ, ಕರಿತೀನಿ ತಡಿ, ನಾನು ಕೇಳೇ ಬಿಡ್ತೀನಿ. ಎಷ್ಟು ವರ್ಷ ನಿನ್ನ ಮದುವೆಗೆ? ಎಷ್ಟು ವರ್ಷನ ಯಾಕೆ ಆಗೋಲ್ದಕ್ಕ? ಮಕ್ಕಳದವ್ ನನಗಾಗ್ಲೇ ಯಾಡು. ಅಲ್ಲ ನೀನು ಅರ್ಥ ಮಾಡ್ಕೊಂಡು ಹೋಗು. ಕರಿ ಇಲ್ಲ ತನ್ನ ಐತಿ, ಮಾಡ್ತೀನಿ, ಬಿಡೋದಿಲ್ಲ ನಾನು. ರೀ ರೀ, ಏನಾತು ಪುಷ್ಪ? ಇಲ್ಲಡ್ರಿ, ಈಕೆ ಅವಾಕೆ ಬಂದು ನಿಮ್ದು ಮದುವೆಗಿತ್ತಿ ಮಕ್ಕಳದಾರ ಅಂತ ಹೇಳಾಗತ್ತಾರ. ನಮ್ದು ಈಗ ಮದುವೆಗೆ 6 ತಿಂಗಳಾಗೈತಿ. ನಿಮ್ಗೆ ಎಷ್ಟು ಮಕ್ಕಳದಾರ? ಏನ್ ಮುಚ್ಚಿಟ್ಟಿನ ನಿಂದ ನೀವು? ಅಕ್ಕರ, ನನ್ನ ಗಂಡನ ಕರಿ ಅಂದ್ರೆ ಇವ್ರನ್ನ ಯಾರನ್ನ ಕರ್ದಿರಲ್ಲ? ಏ ಬುಬ್ಣಿ, ಇವ್ರ ನನ್ನ ಗಂಡ. ಈ ಮನೆಗೆ ನಾನು ಇವ್ರದೀವಿ. ನಿನಗೆ ಯಾರು ಬೇಕು? ಇವ್ರಲ್ಲ ನೀಗ ನಿನ್ನ ಗಂಡ. ಈ ಪುಷ್ಪ, ಯಾರು ಇವ್ರು? ನನಗೇನು ಗೊತ್ತು? ನಾನು ಯಾಕೆ ಮದುವೆಕಿನಿ? ನಾನು ನಿನ್ನಲ್ಲ ಮದುವೆ ಆಗಿರೋದು. ಹೌದು, ಇವ್ರು ನನ್ನ ಗಂಡ ಅಲ್ಲ. ಈ ಮನ್ಯಾಗ ಜಗದೀಶ ಅಂತಿದ್ರಲ್ಲ ಅವರು. ಅಯ್ಯವ್ವ ತಾಯಿ ನಡ್ದವ. ಅಲ್ಲ, ನಮ್ದು ಈಗ ಮದುವೆಗೆ ದಮ್ದನೆ 6 ತಿಂಗಳಾಗೈತಿ. ಅದು ನಾವು ಹೆಂಗ ಮಾಡಿ ಹೊಂದ್ಕೊಂಡು ಜೀವನ ಮಾಡಕ್ಕೆ ನಾವು ಪ್ರಯತ್ನ ಮಾಡಕತ್ತೀವಿ. ಹೆಣ್ಣು ಸಿಗ್ಲಾರ್ದಕ್ಕೆ ನಾನು ವಯಸ್ಸಾದ್ರೂ ಪರವಾಗಿಲ್ಲ, ತಲೆ ಮೇಲೆ ಕೂದಲು ಹಾರಿದ್ರು ಪರವಾಗಿಲ್ಲ ಅಂತಂದು ಅಕ್ಕಿಗೆ ವಧು ದಕ್ಷಿಣೆ ಕೊಟ್ಟು ಮದುವೆಗೆ ಬಂದಿನ. ಅಯ್ಯವ ನೀನೇನು ಬಂದಾಕಿನ 6 ತಿಂಗಳಾಗ ನಮ್ಮ ಮದುವಿನ ಬಾಳೆ ಹರಿಸಿ ಊರ್ ಬಾಗ್ಲು ಮಾಡ್ಬೇಕಂತ ಮಾಡಿದ್ದೆ. ಏನು ಎತ್ತ ವಿಚಾರ ಮಾಡು. ಮೊದ್ಲಿದ್ದಾರ ಜಗದೀಶ್ ಅಣ್ಣರು ಖಾಲಿ ಮಾಡ್ಕೊಂಡು ಹೋಗ್ಯಾರ. ಅವ್ರ ನಾನು ನೇತಿ ಓಡಗಳ ಆಕಿ ಬರೋದಿಲ್ಲ. ಇನ್ನ ನಾನು ನಮ್ಮ ಅವನ ಅಪ್ಪ ಮನೆಗೆ ಹೋಗ್ತೀನಿ ಅಂತಂದು ಹುಡುಗರನ್ನ ಕರ್ಕೊಂಡು ಹೋಗ್ಯಾರ ನೋಡು. ಏನು ನಾವು ಓಡೋಗಿನಂತ? ಆತಾಳ್ರಿ, ತಪ್ಪಾತು, ನನಗೆ ಗೊತ್ತಾಗಿಲ್ಲ. ನನ್ನ ಮಕ್ಕಳು ನನ್ನ ಗಂಡ ಇದ ಮನೆಗೆ ಅದಾರ ಅಂತಂದು ಇಲ್ಲಿಗೆ ಬಂದೆ ನಾನು. ಆತಾಳ್ರಿ, ತಪ್ಪಾತು. ಯವ್ವ ತಾಯಿ, ಮನ್ಯಾಗ ಮೊದ್ಲು ಕರಿ, ಹೊರಗೆ ಯಾರದಿರಿ ಯಾರಿಲ್ಲ ನೀವೇನು ವಿಚಾರ ಮಾಡಿ ಆಮೇಲೆ ನಿಂದು ಹೇಳು.
ಅಲ್ಲ ನಾನು ಬೋಂದ್ಗಣ್ಣೆಲ್ಲ ಬಿಟ್ಟು ಈ ಬೋಳ್ತಲಿ ಬೋರಣ್ಣನ ನಾ ಮದುವೆಗಿನಿ ಇಷ್ಟು ದಿನ ಬಿಟ್ಟು ಅಂತಂದಾಗ ಇದನ್ನು ಹರಿಸಿ ನಮ್ಮನ್ನೇನು ಭಿಕ್ಷೆ ಪಡಕ್ಕೆ ಹಚ್ಬೇಕಂತ ಮಾಡಿದ್ದೆ ಹೆಂಗವಾಗ ಗಂಡ ಇಂತ ಇಬ್ರು ಕೂದ್ಲು ಅಲ್ಲ ಹೌದಲ್ಲ ನನ್ನ ಗಂಡಂತೆಲ್ಲ ಕೂದ್ಲಿಲ್ಲ ಕೂದ್ಲು ಹಿಡಿದು ಕಿತ್ತಾಡೋದು ಅತ್ತಾಗ ಹೋತು ನಾವು ಹೊಡೆದಾಡಿ ಬಡ್ದಾಡಿ ಸಾಯ್ಬೇಕಂತ ಮಾಡಿದ್ದೆ ಹೆಂಗ ನೀ ಅಂತ ಕದಿಯ ಹೆಣ್ಮಗಳು ತಪ್ಪಾತಂತ ಹೇಳಿದ್ನಲ್ಲ ಮಿಸ್ಟೇಕ್ ಆತು ನನಗರ ಹೆಂಗ್ ಗೊತ್ತು ಖಾಲಿ ಮಾಡ್ಕೊಂಡು ಹೋಗ್ಯಾರ ಅನ್ನೋದು ಇಲ್ಲೇ ಅದಾನ ಅಂತ ಬಂದು ನನಗಂಡ ಆತಾತು ಹೋಗೋಗ ಮೊದ್ಲು ನಾವ ಹೆಂಗ ಹೊಂದ್ಕೊಂಡು ಹೋಗಕ್ಕೆ ಪೇಚಾಡಕತ್ತೀವಿ ಅಂತಂದ್ರೆ ಗೀಕೋಬೇಕು ಮತ್ತೆ ಅಲ್ಲ ಪುಷ್ಪ ಸಿಕ್ಕರ್ ಬಂದು ಏನೇನೋ ಹೇಳಿದ್ರ ಅದನ್ನ ನಂಬಿಡ್ದನ ನಿನ್ನ ಬೋಳ್ತಲಿ ಬರೋಣ ನಾನು ಏನೋ ಫ್ಲೋದಾಗ ಹೇಳಿದ್ ಬಿಡ್ರಿ ನಡೀರಿ ಶಣರದಿರಿ ಯಪ್ಪ ಒಂದು ನಿಮಿಷನ್ಯಾಗ ನನ್ನ ಭೂಮಿನ ಬಾಯಿ ತೆಗ್ದಂಗೆ ಆಗ್ಬಿಡ್ತು ನನಗೂ